ಹಾವೇರಿ ಜಿಲ್ಲೆಯ ಸವಣೂರು ಎಂದಾಕ್ಷಣ ತಟ್ಟನೆ ನೆನಪಾಗುವುದು ದೊಡ್ಡ ಹುಣಸೆ ಮರ. ಹೌದು, ಸಾವಿರಾರು ವರ್ಷಗಳಿಂದ ಪಟ್ಟಣದ ಕಲ್ಮಠದ ಆವರಣದಲ್ಲಿ 3 ದೊಡ್ಡ ಹುಣಸೆ ಮರಗಳು ಬೆಳೆದು ನಿಂತಿದ್ದವು. ಔಷಧೀಯ ಗುಣಗಳನ್ನು ಹೊಂದಿದ್ದ ದೊಡ್ಡ ಹುಣಸೆ ಮರದಿಂದಲೇ ಸವಣೂರಿಗೆ, ಪಟ್ಟಣದಲ್ಲಿರುವ ಕಲ್ಮಠಕ್ಕೆ ವಿಶೇಷವಾದ ಕಳೆ ಬಂದಿತ್ತು. ಆದರೆ ಜುಲೈ 7, 2023ರಂದು 3 ದೊಡ್ಡ ಹುಣಸೆ ಮರಗಳ ಪೈಕಿ ಒಂದು ಮರ ಧರೆಗೆ ಉರುಳಿತ್ತು. ದೊಡ್ಡ ಹುಣಸೆ ಮರವೊಂದು ಧರೆಗೆ ಉರುಳಿದ್ದಕ್ಕೆ ಮಠದ ಸ್ವಾಮೀಜಿ ಮಾತ್ರವಲ್ಲದೆ ಇಡೀ ಭಕ್ತರೊಂದಕ್ಕೆ ಸಾಕಷ್ಟು ನೋವಾಗಿತ್ತು. ಆದರೆ ಧರೆಗುರುಳಿದ್ದ ಐತಿಹಾಸಿಕ ಮರಕ್ಕೆ ಈಗ ಮತ್ತೆ ಜೀವಕಳೆ ನೀಡಲಾಗಿದೆ. ಧರೆಗೆ ಉರುಳಿದ್ದ ಮರವನ್ನು ಅದೇ ಸ್ಥಳದಲ್ಲಿ ಮರುನಾಟಿ ಮಾಡಲಾಗಿದೆ. ಹೌದು, ಜುಲೈ 7ರಂದು ಧರೆಗೆ ಉರುಳಿದ್ದ ಒಂದು ದೊಡ್ಡ ಹುಣಸೆ ಮರವನ್ನು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಸತತವಾಗಿ 1 ವಾರದಿಂದ ಪರಿಶ್ರಮ ಪಟ್ಟು ಮರವನ್ನು ಮರುನಾಟಿ ಮಾಡಿದ್ದಾರೆ. 18 ಮೀಟರ್ ಎತ್ತರ, 12 ಮೀಟರ್ ಅಗಲವಾದ ದೊಡ್ಡ ಹುಣಸೆ ಮರವನ್ನು ವಿಜ್ಞಾನಿಗಳು ಮತ್ತೆ ಮರುನಾಟಿ ಮಾಡಿದ್ದಾರೆ. ಮೊದಲಿದ್ದ ಸ್ಥಳದಲ್ಲೇ ಬಿದ್ದಿದ್ದ ಮರವನ್ನು ಆರೈಕೆ ಮಾಡಿ ಮರುನಾಟಿ ಮಾಡಿದ್ದಾರೆ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದ್ದ ದೊಡ್ಡ ಹುಣಸೆ ಮಠದ 3 ಮರಗಳ ಪೈಕಿ ಒಂದು ದೊಡ್ಡ ಹುಣಸೆ ಮರ ಧರೆಗೆ ಉರುಳಿತು. ಮರದ ಬುಡದಲ್ಲಿ ಗೆದ್ದಿಲು ಹತ್ತಿ ಬೇರುಗಳು ಸಂಪೂರ್ಣವಾಗಿ ಕೊಳೆತು ಹೋಗಿದ್ದರಿಂದ ಮರ ಧರೆಗೆ ಉರುಳಿತು. ಈಗ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಮರದ ಬುಡದಲ್ಲಿ ಕೊಳೆತ ಭಾಗವನ್ನು ರಾಸಾಯನಿಕ ಸಿಂಪಡಣೆ ಮಾಡಿ ಸಂಪೂರ್ಣ ಸ್ವಚ್ಛ ಮಾಡಿದ್ದಾರೆ. ಮರವನ್ನು ಮರುನಾಟಿ ಮಾಡಲು ತೋಡಿದ್ದ ಗುಂಡಿಯಲ್ಲಿ ರಾಸಾಯನಿಕಗಳನ್ನು ಹಾಕಲಾಗಿದೆ. ಮರದ ಟೊಂಗೆಗಳನ್ನು ಕತ್ತರಿಸಿ ಅದಕ್ಕೆ ಸಗಣಿಯನ್ನು ಹಾಕಿ ಮರವನ್ನು ಮತ್ತೆ ಆರೈಕೆ ಮಾಡಲಾಗಿದೆ. ಬಿದ್ದಿದ್ದ ಮರದ ಆರೈಕೆಯ ನಂತರ ಧರೆಗೆ ಉರುಳಿದ್ದ ಮರವನ್ನು ಮೊದಲು ಬೆಳೆದು ನಿಂತಿದ್ದ ಸ್ಥಳದಲ್ಲೇ ಮತ್ತೆ ಮರುನಾಟಿ ಮಾಡಲಾಗಿದೆ. ಬೃಹತ್ ಗಾತ್ರದ ಕ್ರೇನ್ ಮತ್ತು ಜೆಸಿಬಿ ಯಂತ್ರಗಳ ಸಹಾಯದಿಂದ ಮರವನ್ನು ಮತ್ತೆ ಎದ್ದು ನಿಲ್ಲುವಂತೆ ಮಾಡಿ ಮರುನಾಟಿ ಮಾಡಲಾಗಿದೆ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ದೊಡ್ಡ ಹುಣಸೆ ಮರ ಮರುನಾಟಿ ಮಾಡಿದ್ದು ಮಠದ ಸ್ವಾಮೀಜಿ, ಭಕ್ತರು ಹಾಗೂ ಸಾರ್ವಜನಿಕರಿಗೆ ಸಾಕಷ್ಟು ಸಂತಸ ಉಂಟು ಮಾಡಿದೆ. ಸವಣೂರಿನ ಕಲ್ಮಠದ ಆವರಣದಲ್ಲಿ ಸಾವಿರಾರು ವರ್ಷಗಳ ಹಿಂದೆ 3 ದೊಡ್ಡ ಹುಣಸೆ ಮರಗಳನ್ನು ನೆಡಲಾಗಿತ್ತು. ಗೋರಖನಾಥ ತಪಸ್ವಿಗಳು 3 ದೊಡ್ಡ ಹುಣಸೆ ಮರಗಳನ್ನು ತಂದು ಇಲ್ಲಿ ನಾಟಿ ಮಾಡಿದ್ದರು ಎಂದು ಹೇಳಲಾಗುತ್ತಿದೆ. ಅಂದಿನಿಂದ ದೊಡ್ಡ ಹುಣಸೆ ಮರಗಳು ಪಟ್ಟಣದ ಕಲ್ಮಠಕ್ಕೆ ಮಾತ್ರವಲ್ಲದೆ ಸವಣೂರು ಪಟ್ಟಣ, ಹಾವೇರಿ ಜಿಲ್ಲೆ, ಕರ್ನಾಟಕ ರಾಜ್ಯ ಮತ್ತು ಇಡೀ ಭಾರತ ದೇಶದ ಹೆಸರು ಎಲ್ಲೆಡೆ ಪಸರಿಸುವಂತೆ ಮಾಡಿದ್ದವು. ಆದರೆ 3 ಮರಗಳ ಪೈಕಿ ಒಂದು ಮರ ಧರೆಗೆ ಉರುಳಿದ್ದಕ್ಕೆ ಭಕ್ತರು ಸಾಕಷ್ಟು ನೋವು ಮಾಡಿಕೊಂಡಿದ್ದರು. ಆದರೆ ಈಗ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ಮತ್ತು ಪರಿಶ್ರಮದಿಂದ ಧರೆಗೆ ಉರುಳಿದ್ದ ಒಂದು ದೊಡ್ಡ ಹುಣಸೆ ಮರವನ್ನು ಬಿದ್ದಿದ್ದ ಸ್ಥಳದಲ್ಲೇ ಮರುನಾಟಿ ಮಾಡಲಾಗಿದೆ. ಸುಮಾರು 15 ಲಕ್ಷ ರೂಪಾಯಿ ಖರ್ಚು ಮಾಡಿ ಬಿದ್ದ ಮರವನ್ನು ಮತ್ತೆ ಎದ್ದು ನಿಲ್ಲುವಂತೆ ಮಾಡಲಾಗಿದೆ. ಒಟ್ಟಿನಲ್ಲಿ ಔಷಧೀಯ ಗುಣಗಳನ್ನು ಹೊಂದಿದ್ದ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ದೊಡ್ಡ ಹುಣಸೆ ಮರ ಮತ್ತೆ ಚಿಗುರುಡೆದು ಎಂದಿನಂತೆ ಎದ್ದು ನಿಂತು ಮತ್ತೆ ಮೊದಲಿನ ಜೀವಕಳೆ ತಂದುಕೊಡಲಿದೆ.
ಅವರು ಬೇಸಿಗೆ ಆಕಳ ಹೋಗಿ ಇದು ಮಾಡಬಾರ್ದು.